ಲಿಕ್ಕರ್ ಡಿಪಾರ್ಟ್ಮೆಂಟ್ ಅರ್ಥಾತ್ ಅಬಕಾರಿ ಭ್ರಷ್ಟಾಚಾರ ಆಡಿಯೋ ವೈರಲ್ ಬೆನ್ನಲ್ಲೇ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಅಬಕಾರಿ ಮಂತ್ರಿಗೆ ಶುರುವಾಯಿತು ನಡುಕ. ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟಿಸಿದ ಆರ್ ಅಶೋಕ್. ಎಣ್ಣೆ ಮಂತ್ರಿ ತಕ್ಷಣ ರಾಜೀನಾಮೆ ಕೊಡಿ ಅಂತ ಹೇಳಿ ಆಕ್ರೋಶಿತರಾಗಿ ಆರ್ ಅಶೋಕ್ ಮಾತನಾಡಿದ್ರು. ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಫ್ರೀಡಮ್ ಟಿವಿ ನಿನ್ನೆಯ ದಿನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿತ್ತು. ಆ ಅಬಕಾರಿ ಭ್ರಷ್ಟಾಚಾರ ಪ್ರಕರಣದ ಬೆನ್ನಲ್ಲೇ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಸ್ವತಃ ಅಬಕಾರಿ ಮಂತ್ರಿಯ ಹೆಸರನ್ನ ಒಂದಷ್ಟು ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ರು. ನಾವು ಲಂಚವನ್ನು ಪಡೆದುಕೊಳ್ತೀವಿ, ಆ ಪಡೆದುಕೊಂಡ ಲಂಚವನ್ನು ವಿತರಣೆಯನ್ನು ಮಾಡ್ತೀವಿ. ಆ ವಿತರಣೆ ಮಾಡುವಾಗ ಕೆಳ ಹಂತದ ಅಧಿಕಾರಿಗಳಿಂದ ಹಿಡಿದು ಮಂತ್ರಿಯವರೆಗೂ ಕೂಡ ಅದು ರೀಚ್ ಆಗುತ್ತೆ ಅನ್ನೋ ಅರ್ಥದ ಒಂದು ಆಡಿಯೋ ಸಂಭಾಷಣೆ. ಆರ್ ಅಶೋಕ್ ಇವತ್ತು ಮಾತನಾಡ್ತಾ ಹೇಳ್ತಾರೆ, ಆಡಿಯೋದಲ್ಲಿ ದಾಖಲೆ ಇದೆ, ಮಂತ್ರಿಯ ಹೆಸರು ಪ್ರಸ್ತಾಪ ಆಗಿದೆ. ಹಾಗಾಗಿ ಹಗರಣ, ಕರಪ್ಷನ್, ಭ್ರಷ್ಟಾಚಾರದ ವಾಸನೆ ಬಂದಾಗ ಅದನ್ನು ಪರಿಶೀಲನೆ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು. ನಿಮ್ಮ ಕಣ್ಣು ಮುಂದೆ ಸಾಕ್ಷಿಗಳಿದ್ರೂ ಕೂಡ ನಿಮ್ಮ ಗಾಢ ಮೌನ ಯಾಕೆ ಪ್ರಶ್ನೆ ಮಾಡಿದ್ರು. ಒಬ್ಬ ವಿಪಕ್ಷ ನಾಯಕನಾಗಿ, ಅಪೋಸಿಷನ್ ಲೀಡರ್ ಆಗಿ ಅದು ಕೇಳಲೇಬೇಕಾದ ಪ್ರಶ್ನೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಸ್ಫೋಟ ಮಾಡಿದ್ರು. ನೀವು ನಿಮ್ಮ ಮಂತ್ರಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಹೋಗಬೇಡಿ. ತಪ್ಪು ಮಾಡಿದ್ದು ಮುಖ್ಯಮಂತ್ರಿಯೇ ಆಗಿರಲಿ. ಜೊತೆಗೆ ಅವರು ಅವರ ಹೇಳಿಕೆಯಲ್ಲಿ ಇದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಈಗ ಪಂಚರಾಜ್ಯ ಚುನಾವಣೆಯೂ ಕೂಡ ಹತ್ತಿರದಲ್ಲೇ ಇದೆ. ಆ ಪೈಕಿ ಕೇರಳ, ತಮಿಳುನಾಡು, ಅಸ್ಸಾಮು ಹೀಗೆ 5 ರಾಜ್ಯಗಳ ಚುನಾವಣೆ ನಡೆಯುತ್ತೆ. ಅಸ್ಸಾಮು ಕಾಂಗ್ರೆಸ್ ಪ್ರೇರಿತವಾದ ಅಥವಾ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕು ಅಂತ ಹೇಳಿ ಅಲ್ಲೊಂದಷ್ಟು ಕಪ್ಪು ಹಣವನ್ನು ಸುರಿತಿದ್ದಾರೆ ಕಾಂಗ್ರೆಸ್ಸಿಗರು. ಹಾಗಾಗಿ ರಾಜ್ಯದಲ್ಲಿ ಅಬಕಾರಿ ಭ್ರಷ್ಟಾಚಾರದಲ್ಲಿ ಬರುವಂತಹ ಹಣವನ್ನು ಅಸ್ಸಾಂ ಎಲೆಕ್ಷನ್ಗೆ ಸುರಿತಾರೆ. ಆರ್ ಅಶೋಕ್ ಆರೋಪ ಇದು. ಅಬಕಾರಿ ಲಾಬಿಯಲ್ಲಿ ಬಂದಂತಹ ಹಣವನ್ನು ಅಸ್ಸಾಂ ಎಲೆಕ್ಷನ್ಗೆ ಸುರಿತಿದ್ದಾರೆ ಕಾಂಗ್ರೆಸ್ನವರು. ಭ್ರಷ್ಟಾಚಾರದ ಮೇಜರ್ ದುಡ್ಡು ಮುಖ್ಯಮಂತ್ರಿಗೂ ಹೋಗ್ತಾ ಇದೆ. ಹಾಗಾಗಿ ಅವರು ಯಾವ ಕ್ರಮವನ್ನು ತೆಗೆದುಕೊಳ್ಳದೆ ಮೌನವಾಗಿದ್ದಾರೆ. ಅಸ್ಸಾಂ ಚುನಾವಣೆಗೆ ಕರ್ನಾಟಕದಲ್ಲಿ ಭಾರಿ ಭ್ರಷ್ಟಾಚಾರ, ಮದ್ಯದ ಲಾಬಿ ದುಡ್ಡು ಅಸ್ಸಾಂಗೆ ಹೋಗುತ್ತೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜಗದೀಶ್ ನಾಯಕ್ ಅಬಕಾರಿಯ DC ಆಗಿದ್ದವರು. ಅವರು 2.5 ಕೋಟಿ ಹಣ ಡಿಮ್ಯಾಂಡ್ ಇಟ್ಟ ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ಹಸಿ ಹಣವನ್ನು ಪಡೆಯುತ್ತಿದ್ದಂತಹ ಸಂದರ್ಭ ಖಚಿತ ಮಾಹಿತಿಯ ಆಧಾರದಲ್ಲಿ ಲೋಕಾಧಿಕಾರಿಗಳು ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಸೊ ಈ ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಕೇವಲ ಜಗದೀಶ್ ನಾಯಕ್ ಎನ್ನುವಂಥ ಒಬ್ಬ ಅಧಿಕಾರಿ ಮಾತ್ರ ಅಲ್ಲ ಇದರಲ್ಲಿ ಶಾಮೀಲಾಗಿರೋದು. ಕೆಳ ಹಂತದಿಂದ ಡಾಟ್ಸ್ ಕನೆಕ್ಟ್ ಮಾಡಬೇಕು. ಒಂದೊಂದು ಬಿಂದುವನ್ನು ಕೂಡ ನಾವು ಜೋಡಿಸಿಕೊಂಡು ಹುಡುಕೋದಕ್ಕೆ ಶುರು ಮಾಡಬೇಕು. ಕೆಳ ಹಂತದ ಅಧಿಕಾರಿಗಳಿಂದ ಹಿಡಿದು ಆ ಇಲಾಖೆಯ ಮಂತ್ರಿಯವರೆಗೂ ಕೂಡ ಲಿಂಕ್ಗಳಿದ್ದಾವೆ ಅಂತ ಹೇಳಿ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಧಿಕಾರದಲ್ಲಿರ್ತಕ್ಕಂತಹ ರೂಲಿಂಗ್ ಪಾರ್ಟಿ ಹೇಗಿರಬೇಕು? ಮಾದರಿಯುತವಾದಂತಹ ಸರ್ಕಾರ ಆಗಬೇಕಿತ್ತಲ್ಲ. ತನ್ನ ವ್ಯಾಪ್ತಿಯಲ್ಲಿ, ತನ್ನ ನಿಯಂತ್ರಣದಲ್ಲಿರ್ತಕ್ಕಂತಹ, ಅದರಲ್ಲೂ ಕೂಡ ಒಂದು ಪಾರ್ಟಿಯ ಆದಾಯದ ಮೂಲ ಆಗಿರುವಂತಹ ಅಬಕಾರಿ ಇಲಾಖೆ, ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿರುವ ಅಥವಾ ಭ್ರಷ್ಟಾಚಾರ ಆಗಲ್ಪಟ್ಟ ಅಧಿಕಾರಿಗಳು ಬಿಟ್ಟಿರ್ತಕ್ಕಂತಹ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಉಲ್ಲೇಖ ಇದ್ರೂ ಕೂಡ ಆ ಮಂತ್ರಿಯ ವಿರುದ್ಧ ಯಾವ ಕ್ರಮವೂ ಇಲ್ಲ. ಕಾಂಗ್ರೆಸ್ಸಿನ ನಾಯಕರು ಸಾಕಷ್ಟು ಬಾರಿ ನಮ್ಮ ಶಿಸ್ತಿನ ಪಕ್ಷ, ನಮ್ಮದು ಶಿಸ್ತಿನ ಪಾರ್ಟಿ, ನಮ್ಮಲ್ಲಿ ಒಂದು ಸಣ್ಣ ನಿಯಮ ಉಲ್ಲಂಘನೆಯಾದರೂ ಕೂಡ ಕಠಿಣ ಕ್ರಮಗಳಾಗ್ತವೆ ಅಂತ ಹೇಳ್ತಾರೆ. ಆದರೆ ಅಬಕಾರಿ ಮಂತ್ರಿ RB ತಿಮ್ಮಾಪುರ ವಿರುದ್ಧ ಇಷ್ಟು ದೊಡ್ಡ ಗುರುತರ ಆರೋಪ ಇದ್ರೂ ಕೂಡ ಯಾವೊಬ್ಬನು RB ತಿಮ್ಮಾಪುರರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಯಾರೂ ಕೂಡ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹೇಳಿಕೆ ಬಿಡಿ, ಆ ಕ್ರಮದ ನಿರ್ಧಾರವೂ ಕೂಡ ಈ ಕ್ಷಣದವರೆಗೂ ಕೂಡ ಆಗಲಿಲ್ಲ. ಯಾಕಿದು? ಬಿಜೆಪಿ ಆಡಳಿತಾವಧಿಯಲ್ಲಿ
ಈಶ್ವರಪ್ಪರ ವಿರುದ್ಧವೂ ಕೂಡ ಅನೇಕ ಆರೋಪಗಳು ಕೇಳಿಬಂದಿತ್ತಲ್ಲ. ಕರಾವಳಿ ಭಾಗದ ಕಾಂಟ್ರಾಕ್ಟರ್ ಆತ್ಮಹತ್ಯಾ ಪ್ರಕರಣದಲ್ಲಿ ಆತನ ಡೆತ್ ನೋಟ್ನಲ್ಲಿ ಈಶ್ವರಪ್ಪರ ಹೆಸರಿ ಬರೆದಿಟ್ಟೆ ಸತ್ನಲ್ಲ. ಆ ಸಂದರ್ಭದಲ್ಲಿ ಈಶ್ವರಪ್ಪರ ರಾಜೀನಾಮೆ ಕೇಳಿದ ಇದೇ ಕಾಂಗ್ರೆಸ್ ಸರ್ಕಾರ. ಸಿಟಿ ರವಿ ವಿರುದ್ಧ ಕೇಳಿ ಬಂದಂತಹ ಅದೆಷ್ಟೋ ಏನದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂಸದೀಯ ಪದಗಳನ್ನು ಬಳಕೆ ಮಾಡಿದ್ರು ಅಂತ ಹೇಳಿ ಇಡೀ ಪಕ್ಷವನ್ನೇ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ನವರು. ಆದರೆ ಅವರದ್ದೇ ಸರ್ಕಾರ ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಈ ಪರಿ ಭ್ರಷ್ಟಾಚಾರ, ದೈತ್ಯ ಕರಪ್ಷನ್ ಇದು ಆಗಿದ್ರೂ ಕೂಡ ಯಾರೊಬ್ಬರು ಚಕಾರ ಎತ್ತುತ್ತಾ ಇಲ್ಲ. ಯಾಕೆ? ಬಹುಶಃ ಇದರ ಲಂಚದ ಹಣ ಸಿದ್ದರಾಮಯ್ಯರ ಹುಂಡಿಗೂ ಹೋಗ್ತಾ ಇದೆ. ಇದು ನಾವು ಹೇಳ್ತಿರೋದಲ್ಲ, ಸ್ವತಃ ಆರ್ ಅಶೋಕ್ ರವರೇ ಉಚ್ಚಾರ ಮಾಡಿದ್ದಾರೆ. ಲಂಚದ ಹಣವನ್ನು ಸಿದ್ದರಾಮಯ್ಯನವರು ಪಡ್ಕೋತಿದ್ದಾರೆ ಷೇರು, ಹಾಗಾಗಿನೇ ಅವರು ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅದರ ಜೊತೆಗೆ ಪಂಚರಾಜ್ಯದ ಚುನಾವಣೆಗಳಿದ್ದಾವೆ. ಆ ಚುನಾವಣೆಗೆ ಕಳೆದ ಬಾರಿ ತೆಲಂಗಾಣ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯದ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಬಿ ನಾಗೇಂದ್ರ, ಆ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ ಒಂದು ಆರೋಪ ಬಂತು. ಒಂದು ವಾಲ್ಮೀಕಿ ಅತಿ ದೊಡ್ಡ ಸಮುದಾಯಕ್ಕೆ ಹೋಗಬೇಕಿದ್ದ ಹಣ, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಕಾರಣ ಆಗಬೇಕಿದ್ದ ಹಣ ಮಂತ್ರಿ ಗುಳುಂ ಮಾಡಿದಾನೆ ಎನ್ನುವಂಥ ಗುರುತರ ಆರೋಪ. ಅದಾದ ನಂತರ ಆತನ ಟಾರ್ಚರನ್ನು ಸಹಿಸಿಕೊಳ್ಳಲಾಗದೆ ಚಂದ್ರಶೇಖರ್ ಎನ್ನುವಂತಹ ಬ್ಯಾಂಕ್ ಮ್ಯಾನೇಜರ್ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅದು ಕೂಡ ಡೆತ್ ನೋಟ್ ಬರೆದಿಟ್ಟು ಬಿ ನಾಗೇಂದ್ರರ ಹೆಸರನ್ನ ಪ್ರಸ್ತಾಪ ಮಾಡ್ಕೊಂಡೆ ಆತ ಸೂಸೈಡ್ ಮಾಡ್ಕೋತಾನೆ. ಅದಾದ ನಂತರ ಏನಾಯಿತು? ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಿ ನಾಗೇಂದ್ರನನ್ನು ಅರೆಸ್ಟ್ ಮಾಡಿದ್ರು. ಅದಾದ ಮೇಲೆ ಬಿಡಿ, ಅದಾದ ನಂತರ ಅವರನ್ನು ನಿರ್ದೋಷಿ ಎಂದು ಮಾಡಲಾಯಿತು ಚಾರ್ಜ್ ಶೀಟ್ನಲ್ಲಿ. ಅದಾದ ಮೇಲೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಸೊ ಇವೆಲ್ಲವೂ ಕೂಡ ಯಾಕಾಗ್ತಾ ಇದೆ ಅಂದರೆ ಎಲೆಕ್ಷನ್ನ ವಿಚಾರವಾಗಿ. ಕಳೆದ ಬಾರಿ ತೆಲಂಗಾಣ, ಈ ಬಾರಿ ಅಸ್ಸಾಂನಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಹಾಗಾಗಿ ಅವರಿಗೆ ಹಣ ಸುರಿಯೋದಕ್ಕೆ ಹಣ ಇಲ್ಲ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿ ಹಣವನ್ನು ಕೂಡ ಹಾಕಿ ಅಸ್ಸಾಂನಲ್ಲಿ ಖರ್ಚು ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ಆರೋಪವನ್ನು ಆರ್ ಅಶೋಕ್ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.